ಹೇಳ್ತಾ ಇದ್ರಿ ಕ್ಲೈಮ್ಯಾಕ್ಸ್ ತುಂಬಾ ಎಮೋಷನಲ್ ಇರುತ್ತೆ, ಹಾರ್ಟ್ ಟಚಿಂಗ್ ಇದೆ. ಅದೇ ರೀತಿ ಅಮ್ಮನು ನೋಡ್ಬಿಟ್ಟು ಅದೇ ತರ ರಿಯಾಕ್ಷನ್ ಸರ್. ಈಗ ನಾವು ಹೇಳೋದೇನಿಲ್ಲ ಸರ್, ಜನ ಹೇಳ್ಬೇಕು. ಒಂದು ಹೊಸ ಪ್ರಯತ್ನ ಮಾಡಿದೀವಿ. ಏನು ಹಳೆ ಒಂದು ಪ್ರಮೋಷನಲ್ ಪ್ಯಾಟರ್ನ್ಸ್ ಇತ್ತು ಅದ್ ಬಿಟ್ಟು ಏನೋ ಬೇರೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇವತ್ತು ಒಂದು ಶೋನ ಆಯೋಜನೆ ಮಾಡಿದ್ವಿ, ತಾಯಂದ್ರ ಶೋ ಅಂತ. ಅಂದ್ರೆ ನಾವು ಸಿನಿಮಾ ಮಾಡೋದೇ ಜನಕ್ಕೆ ಒರಿಜಿನಲ್ ಒಪಿನಿಯನ್ ಏನು ಮೌಟ್ ಟಾಕ್ ಅಂದ್ರೆ ಅದು ಓಪನ್ ಆಗ್ಬೇಕಾಗಿರುತ್ತೆ ಜನಗಳಿಂದ. ಈಗ ನಾವ್ ಎಷ್ಟೇ ಹೇಳಿದ್ರು ಜನ ಸಿನಿಮಾ ನೋಡಿ ಸಿನಿಮಾನೇ ವರ್ಕ್ ಆಗ್ಬೇಕು. ಸೊ ಇವತ್ ನಮಗೂ ಭಯ ಇತ್ತು. ನಮ್ಗೆ ತುಂಬಾ ಜನ ಹೇಳಿದ್ರು ಯಾಕೆ ಸಿನಿಮಾ ತೋರಿಸ್ಬೇಡಿ, ನೆಗೆಟಿವ್ ಆಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ. ನಮಗ್ ಸಿನಿಮಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ನೆಗೆಟಿವ್ ಆಗಕ್ ಚಾನ್ಸೇ ಇಲ್ಲ. ಸಿನಿಮಾ ಅಷ್ಟು ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿತ್ತು. ಬಟ್ ಅದ್ ನಾವ್ ಹೇಳ್ಕೊಂಡಾಗ ಓವರ್ ಕಾನ್ಫಿಡೆನ್ಸ್ ಅನ್ಸ್ಬೋದು, ಬಿಲ್ಡಪ್ ಅನ್ಸ್ಬೋದು, ಏನಾರ ಅನ್ಸ್ಬೋದು. ಅದ್ ಬೇಡ, ಜನಕ್ಕೊಂದು ಪ್ರೂಫ್ ತೋರ್ಸೇ ಬಿಡೋಣ ಅಂತ ಇವತ್ತು ಜನಕ್ಕೆ, ಅಂದ್ರೆ ನಿಜವಾದ ಆಡಿಯನ್ಸ್, ಸಿನಿಮಾಗೆ ಸಂಬಂಧ ಪಡೆದಿರೋರು, ನಿಜವಾಗ್ಲೂ ಯಾರು ತಾಯಂದ್ರಿದಾರೋ, ಈ ಸಿನಿಮಾ ತಾಯಿ ಮಗನ ಸೆಂಟಿಮೆಂಟ್ ಅದು ಕೋರ್ ಎಲಿಮೆಂಟ್ ಆಗಿರೋದ್ರಿಂದ ಆ ತಾಯಂದ್ರಿಗೋಸ್ಕರ ಶೋ ಮಾಡಿದ್ವಿ. ಇದ್ರ ರಿಸಲ್ಟ್ ನೀವೇ ನೋಡಿದೀರಾ, ನೀವು ಸಿನಿಮಾ ನೋಡಿದೀರಾ. ಇಲ್ಲಿ ಸುಳ್ಳು ಹೇಳೋದು ಏನೂ ಇಲ್ಲ, ನಿಜವಾದ ಜನರ ರಿವ್ಯೂನ ಇವತ್ತು ಕೇಳಿದೀರಾ. ತುಂಬಾ ಖುಷಿ ಆಗುತ್ತೆ. ಇನ್ಮೇಲೆ ನಾನ್ ಮಾತಾಡೋದು ಏನಿಲ್ಲ, ಜನ ಮಾತಾಡೋದು. ಯಾರು ನಮ್ ತಾಯಿನ? ನಾನು ಹೇಳಿದ್ನಲ್ಲ ಸರ್, 2ನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ. ಆದ್ರೂ ನಾನು ಹೇಳಿದ್ನಲ್ವಾ, ಅಲ್ಲಿ ನನ್ ಮಗ ಮಾಡಿದಾನೆ ಅಂತ ನಾನು ನೋಡ್ಲಿಲ್ಲ. ನಾನು ಪ್ರೇಕ್ಷಕರಾಗಿ ನೋಡಿದಾಗ ಅದು ಹಾರ್ಟ್ ಟಚಿಂಗ್ ಆಗಿತ್ತು, ಕನೆಕ್ಟ್ ಆಯ್ತು, ಆಟೋಮೆಟಿಕ್ ಕಣ್ಣಲ್ಲಿ ನೀರು ಬಂತು. ನೋಡಿ, ನಮ್ ತಾಯಿ ಆರ್ಟಿಸ್ಟ್, ಕಲಾವಿದ್ರು, ಶೂಟಿಂಗ್ ಮಾಡೋದ್ ಗೊತ್ತು, ಡೈಲಾಗ್ಸ್ ಹೇಳೋದ್ ಗೊತ್ತು, ಎಲ್ಲಾನು ಹಿಂಗ್ ಆಗಿರುತ್ತೆ, ಹಿಂಗೆ ಶೂಟ್ ಮಾಡಿರ್ತಾರೆ, ಹಿಂಗೆ ಅಂತಾನೆ ಗೊತ್ತಿದ್ರು ಅವ್ರ ಕಣ್ಣಲ್ಲೇ ಕಣ್ಣೀರ್ ಬಂದಿದೆ. ನನ್ ಮಗನ್ ಸಿನಿಮಾ ಅನ್ನೋದಕ್ಕಿಂತ ಆ ಕಥೆ, ಆ ಸನ್ನಿವೇಶ ನಡೆಯುವಂತ ಏನೋ ಒಂದು ಘಟನೆ ನಡೆಯುವಂತದ್ದು, ಆ ಸನ್ನಿವೇಶ ಕ್ಲೈಮ್ಯಾಕ್ಸ್ ಎಪಿಸೋಡ್ ಆಗಿರ್ಬೋದು, ಅದು ಆಟೋಮೆಟಿಕ್ ಕಣ್ಣಲ್ಲಿ ನೀರ್ ಬರ್ಸುತ್ತೆ. ಆಸ್ ಎ ಆಕ್ಟರ್ ನಾನೇ ಮಾಡಿದೀನಿ. ಇದು ಯಾರು ಉತ್ಪ್ರೇಕ್ಷೆ ಅನ್ಕೊಂಡ್ರು, ನಾನು ನಿಜ ಹೇಳ್ತಾ ಇದೀನಿ, ಉತ್ಪ್ರೇಕ್ಷೆ ಅನ್ಕೊಂಡ್ರು ಪರವಾಗಿಲ್ಲ. ನಾನು ಇವತ್ತು ಕ್ಲೈಮ್ಯಾಕ್ಸ್ ನೋಡಿದಾಗ ನನ್ಗೂ ಕಣ್ಣೀರು ಬಂತು. ಯಾಕಂದ್ರೆ ಆ ಪಾತ್ರ ಅಷ್ಟು ಚೆನ್ನಾಗಿ ಪೋಟ್ರೆ ಆಗಿದೆ. ಕಥೆಯಲ್ಲಿರೋ ದಮ್ ಆಗಿರ್ಬೋದು, ನಮ್ಮ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಟೀಮ್, ಡೈರೆಕ್ಷನ್ ಟೀಮ್, ರೈಟಿಂಗ್ಸ್ ಅಲ್ಲೂ ನೀವು ಸಣ್ಣ ಡೈಲಾಗ್ಸ್ ಕೇಳಿರ್ಬೋದು, ಎಷ್ಟು ನ್ಯಾಚುರಲ್ ಆಗಿ, ಎಷ್ಟು ನೀಟಾಗಿ ಬರ್ದಿದ್ದಾರೆ ಅಂತ. ಸೊ ಇದು ನಮ್ದಲ್ಲ ಸರ್, ಇದು ಸಿನಿಮಾಗಿರೋ ತಾಕತ್ತು, ಆ ಕಥೆಗಿರೋ ತಾಕತ್ತು. ಅದು ಯಾವತ್ ನೋಡಿದ್ರು ಕಣ್ಣಲ್ಲಿ ನೀರ್ ಹಾಕ್ಸರ್. ಸರ್ ನಮ್ಗೆ ಕಾನ್ಫಿಡೆನ್ಸ್ ಇತ್ತು, ಜನಕ್ಕೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಯಾರು ಚೆನ್ನಾಗಿಲ್ಲ ಅನ್ನೋ ಚಾನ್ಸೇ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿತ್ತು. ಯಾಕಂದ್ರೆ ಇದು ಸಣ್ಣ ಘಟನೆ, ತುಂಬಾ ದೊಡ್ಡದಾಗಿ ಏನೋ ಲಾರ್ಜರ್ ದನ್ ಲೈಫ್ ಹೇಳಿಲ್ಲ, ತುಂಬಾ ಏನೋ ಒಂದ್ ದೊಡ್ಡ ಒಂದೇನೋ ಸಂಸ್ಥಾನ ಆತರ ಏನೋ ಒಂದ್ ಕತೆ ಅಲ್ಲ. ಸಿಂಪಲ್ ಥ್ರೆಡ್, ಸಿಂಪಲ್ ಆಗಿ ಡೈಲಿ ಲೈಫ್ ಅಲ್ಲಿ ನಡೆಯುವಂತ ಒಂದು ವಿಚಾರನ ಇಟ್ಕೊಂಡು ನಮ್ಗೇನಿತ್ತು ಅಂದ್ರೆ ಈ ಸಿನಿಮಾ ಮುಗಿಯೋ ಅಷ್ಟರಲ್ಲಿ ಮನ್ಸನ್ನ ಕೆದಕ್ದೆ ಕಳ್ಸಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗಿತ್ತು. ಇವತ್ತು ನೀವೇ ನೋಡಿದೀರಾ, ಅದು ನಾನು ಏನ್ ಅನ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿ ರಿಯಾಕ್ಷನ್ಸೇ ಬಂದಿದೆ. ತುಂಬಾ ಖುಷಿ ಆಗುತ್ತೆ ಸರ್. ನಾನೇನು ಮಾತಾಡಂಗಿಲ್ಲ ಅನ್ನಂಗಿಲ್ಲ, ಯಾಕಂದ್ರೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಏನಾದ್ರು ಹೇಳಬೇಕು, ಜನ ಬರ್ಬೇಕು. ನೋಡಿ ಸರ್, ಈಗ ಮೀಡಿಯಾದವರು ತುಂಬಾ ಸಿನಿಮಾಗಳು ನೋಡ್ತೀರಾ, ಎಲ್ಲಾ ಕಡೆ ಹೋಗಿರ್ತೀರಾ. ಬಟ್ ಈಗ ಮೀಡಿಯಾದವರೇ ಸಿನಿಮಾ ಚೆನ್ನಾಗಿದೆ ಅಂತ ಇದೀರಲ್ಲ, ಅದೇ ನಮ್ಗೆ ಗೆಲುವು ಸರ್. ಸೊ ನಿಜವಾದ ಆಡಿಯನ್ಸ್ಗೆ ಸಿನಿಮಾ ತೋರಿಸಿ ನಿಜವಾದ ರಿವ್ಯೂನ ತೆಗ್ಸಿದೀವಿ. ಯಾವ್ದು ಫೇಕ್ ರಿವ್ಯೂಸ್ ಇಲ್ಲ. ನಿಜವಾದ ತಾಯಂದ್ರು, ಯಾರು ಪೌರ ಕಾರ್ಮಿಕರಾಗ್ಲಿ, ಬೀದಿ ಬದಿ ವ್ಯಾಪಾರ ಮಾಡೋ ಯಾವ್ದು ಒಂದು ತಾಯಂದ್ರಾಗ್ಲಿ, ಹಾಗೆ ಒಂದು ಗಾರ್ಮೆಂಟ್ಸ್ಗೆ ಹೋಗೋ ತಾಯಂದ್ರಾಗ್ಲಿ, ಎಲ್ಲಾ ತಾಯಂದ್ರನ್ನು ಕರೆಸಿ ಅವರ ಒಪಿನಿಯನ್ನ ಇವತ್ತು ಕೇಳಿಸಿದೀವಿ. ಇದು ಖಂಡಿತವಾಗ್ಲೂ ನನ್ಗೆ ಒಂದು ಹಿಟ್ ಕೊಟ್ಟಷ್ಟೇ ಖುಷಿ ಆಗ್ತಿದೆ ಇವತ್ತು. ನಾನು ಇವತ್ತು ಹೇಳೋದೇನಂದ್ರೆ, ಓಪನ್ ಆಗಿ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ, ಇದನ್ನ ಓವರ್ ಕಾನ್ಫಿಡೆನ್ಸ್ ಅನ್ಕೊಂಬೇಡಿ. ಈ ಸಿನಿಮಾ ನೀವು ನೋಡಿದ್ಮೇಲೆ ನಿಮ್ ಮನ್ಸಲ್ಲಿ ಏನೋ ಒಂದು ಚಾಪು ಮೂಡಿಸುತ್ತೆ, ಕಳ್ಸೋದಂತೂ ಅಂದ್ರೆ ಮಿಸ್ ಮಾಡದೆ ಕಳ್ಸುತ್ತೆ, ಚಾಪ್ ಮೂಡಿಸುತ್ತೆ. ಈ ಸಿನಿಮಾ ನಿಮ್ ಮನೆಗೆ ಎತ್ಕೊಂಡು ಹೋಗುವಂತ ಸಿನಿಮಾ, ನಿಮ್ ತಲೆಯಲ್ಲಿ ಉಳ್ಕೊಳ್ಳುವಂತ ಸಿನಿಮಾ, ಥಿಯೇಟರ್ ಇಂದ ಆಚೆ ಬಂದ ತಕ್ಷಣ ಮರೆಯುವಂತ ಸಿನಿಮಾ ಅಲ್ಲ. ಇದು ತುಂಬಾ ವರ್ಷ ನಿಮ್ಮನ್ನು ಕಾಡುತ್ತೆ ಅನ್ನೋದು ನನ್ನ ಒಂದು ಕಾನ್ಫಿಡೆನ್ಸ್. ಸೊ ಈ ಒಂದು ಒಳ್ಳೆ ಸಿನಿಮಾ, ಇಷ್ಟು ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದೀರಾ. ಸೊ ನಿಮ್ಮ ಬ್ರದರ್ ಅವರಿದ್ರು ಎಷ್ಟು ಖುಷಿ ಪಟ್ಟಿದ್ರು, ಅವ್ರನ್ನ ಇಲ್ಲ ಅಂತ ಅನ್ಕೊಂಡೇ ಇಲ್ವಲ್ಲ ಸರ್ ನಾವು. ಅವ್ನ್ ದೈಹಿಕವಾಗಿ ನಮ್ ಜೊತೆ ಇಲ್ಲ ಅಷ್ಟೇ, ಆದ್ರೆ ಮಾನಸಿಕವಾಗಿ ನಮ್ ಜೊತೆ ನೋಡಿ, ಇಲ್ಲೇ ಪಕ್ಕದಲ್ಲೇ ನಿಂತಿದ್ದಾನೆ ಅವನು. ಒಂದು ನಾಣ್ಯಕ್ಕೆ 2 ಮುಖ ಇರುತ್ತಲ್ವಾ, ಆಗ ಇಬ್ರು ಇದ್ರು, ಈಗ ಅವ್ನ್ ಇಬ್ರು ಒಬ್ನಾಗಿದ್ದಾನೆ ಅಷ್ಟೇ. ಅವನ ಶಕ್ತಿನೂ ಇವನ್ಗೆ ತುಂಬಿದಾನೆ.
ಅವನಿದ್ರೆ ಹೌದು ನೀವ್ ಹೇಳ್ದಂಗೆ ತುಂಬಾನೇ ಖುಷಿ ಪಡ್ತಾ ಇದ್ದ, ತುಂಬಾನೇ ಅವ್ನ್ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಬಿಡಿ. ಅವ್ನು ಇಲ್ಲೇ ಜಂಪ್ ಹೊಡ ಡ್ಯಾನ್ಸ್ ಮಾಡಿ ಏನೋ ಒಂದ್ ಮಾಡಿರೋನು, ಅದೆಲ್ಲ ನಮ್ ಮನ್ಸಲ್ಲಿ ಆಗ್ತಾ ಇದೆ. ನಾವ್ ಅದನ್ನ ತೋರ್ಪಡಿಸ್ಕೊಳಕ್ ಆಗಲ್ಲ. ಅವ್ನಿಲ್ಲ ಅಂತ ನಾವ್ ಅನ್ಕೊಂಡಿಲ್ಲ ಸರ್. ಇದಾನೆ ಸರ್ ನಿಮ್ಮೆಲ್ಲರ ಪ್ರೀತಿನಲ್ಲಿ. ನೀವ್ ಇವತ್ತು ಅವನ ಬಗ್ಗೆ ಕ್ವಶನ್ ಮಾಡ್ತೀರಂದ್ರೆ ನಿಮ್ಮಲ್ಲೂ ಅವ್ನಿದಾನೆ ಅಂತ. ಅವ್ನ್ ಇರೋದಕ್ಕೆ ಅಲ್ವಾ ಸರ್ ನೀವು ಕ್ವಶನ್ ಮಾಡಿದ್ರಿ. ಮನ್ಸಲ್ಲಿ ಉಳ್ಕೊಂಡಿದ್ದಾನಲ್ಲ ನಿಮ್ ಮನ್ಸಲ್ಲಿ ಉಳ್ಕೊಂಡಿದಾನೆ ಅವ್ನ್ ಇಷ್ಟು ವರ್ಷ ಆದ್ರು ಅಂದ್ರೆ. ಅವ್ನ್ ಎಲ್ಲೂ ಹೋಗಿಲ್ಲ ಸರ್, ಅವ್ನಿದಾನೆ. ಅಷ್ಟೇ. ಅವನೇ ನಮ್ ಶಕ್ತಿ, ಅವನೇ ನಮ್ಮ ದೊಡ್ಡ ಶಕ್ತಿ. ಇದೆಲ್ಲ ಮಾಡಿಸಿರೋದು ಅವನೇ ಅನ್ನೋ ಒಂದು ಭರವಸೆಲಿ ಇದೀವಿ ಸರ್. ತುಂಬಾ ಖುಷಿ ಆಯ್ತು. ನಿಮ್ಗೆಲ್ಲ ಇಷ್ಟ ಆಯ್ತಾ ಸರ್ ನಿಜವಾಗ್ಲೂ ಸಿನಿಮಾ? ನಿಜವಾಗ್ಲೂ 4 ಜನಕ್ಕೆ ಹೇಳುವಂತ ಸಿನಿಮಾನ ಸರ್? ನಿಜವಾದ ಒಪಿನಿಯನ್ ಹೇಳಿ ಸರ್. ಆಮೇಲೆ ಅಲ್ಲಿ ಒಬ್ರು ತಾಯಿ ಹೇಳ್ತಾ ಇದ್ರು, ನೀವ್ ಯಾರೋ ಒಬ್ರು ರಿವ್ಯೂ ಕೇಳ್ತಾ ಇದ್ದಾಗ ನನ್ಗೆ ಎಷ್ಟು ಕೋಪ ಬಂತು ಅಂದ್ರೆ, ನನ್ಗೇನಾರು ಇಂತ ಒಬ್ಬ ಮಗ ಇದ್ದಿದ್ರೆ ಅನ್ನದಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ತಿದ್ದೆ ನಾನು ಅಂತ. ಅಂದ್ರೆ ಆ ತಾಯಿ ಹೃದಯದಿಂದ ಅದ್ ಬಂದಿದೆ ಅಂದ್ರೆ ಅವ್ರಿಗೆ ಎಷ್ಟು ಅಂದ್ರೆ ಮನ್ಸಿಗೆ ಮುಟ್ಟಿದೆ ಅಂತ ಆ ಪಾತ್ರ, ಆ ಸಿನಿಮಾ ಮುಟ್ಟಿದೆ ಅನ್ನೋದಕ್ಕೋಸ್ಕರನೇ ಅವ್ರ ಬಾಯಲ್ಲಿ ಅಂತ ಮಾತು ಬಂದಿದೆ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇನ್ನೇನಿದ್ರು ಜನರಿಗೆ ತಲುಪಿಸೋದು, ಜನರನ್ನ ಇದ್ ಮಾಡೋದು ನಿಮ್ಮಗಳ ಕೈಯಲ್ಲಿದೆ. ಅಷ್ಟೇ. ನಾನ್ ಕರ್ನಾಟಕದ ಜನತೆ ಕೇಳೋದು, ನೋಡಿ ಅಂದ್ರೆ ನಾವ್ ಯಾವ್ದೇ ಗಿಮಿಕ್ ಆಗ್ಲಿ ಮಾಡಿಲ್ಲ, ಯಾವ್ದೇ ಒಂದು ಏನೋ ಬೇರೆ ತರ ಪ್ರಮೋಷನ್ಸ್ ಮಾಡಿಲ್ಲ. ನಮ್ಮ ಇಂಟೆನ್ಷನ್ ಇಷ್ಟೇ, ನಿಜವಾದ ಒಪಿನಿಯನ್ ಆಚೆ ಬರ್ಬೇಕು ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಆಗಿತ್ತು. ಸಿನಿಮಾ ರಿಲೀಸ್ ಆಗಿ ಫಸ್ಟ್ ವೀಕ್ ಓಡ್ಲಿ, ಸೆಕೆಂಡ್ ವೀಕ್ ಒಪಿನಿಯನ್ ಬರುತ್ತೆ, ಮೌಟಾಕ್ ಆಗುತ್ತೆ, ಸೆಕೆಂಡ್ ವೀಕ್ ಇಂದ ಕಲೆಕ್ಷನ್ ಆಗುತ್ತೆ ಅಥವಾ ಜನ ಬರ್ತಾರೆ ಅನ್ನೋದು ನಮ್ಗೆ ಅದ್ ಇಷ್ಟ ಇಲ್ಲ. ಫಸ್ಟ್ ಸಿನಿಮಾ ರಿಲೀಸ್ ದಿನದಿಂದನೇ ಇದು ಅದೇನು ಮೌಟಾಕ್ ಅನ್ನೋದು ರಿಲೀಸ್ ಫಸ್ಟ್ ಶೋ ಇಂದಾನೆ ಆಗ್ಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇತ್ತು. ಇಂಟೆನ್ಷನ್ಗೆ ಎಲ್ಲಾರನ್ನೂ ಕರೆಸಿ ಶೋ ಮಾಡಿದ್ವಿ. ನಿಜವಾದ ಆಡಿಯನ್ಸ್ ನ ಅವ್ರು ನಿಜವಾದ ರಿವ್ಯೂಸ್ ಕೊಟ್ಟಿದ್ದಾರೆ. ಇನ್ನ ನಿಮ್ಮ ಸರದಿ ಒಂದ್ಸತಿ ಬಂದ್ ಸಿನಿಮಾ ನೋಡಿ. ಇದನ್ನ ನೀವು ಮನೆಗೆ ತಗೊಂಡೋಗುವಂತ ಸಿನಿಮಾ. 4 ಜನಕ್ಕೆ ಹೇಳೇ ಹೇಳ್ತೀರಾ. ಇದು ನಮ್ಮ ಭರವಸೆ, ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಅಮ್ಮ, ಇಷ್ಟು ವರ್ಷದಿಂದ ಸಿನಿಮಾ ರಂಗದಲ್ಲಿ ಇದ್ದೀರಾ, ಈ ಸಿನಿಮಾ ನೋಡಿದ್ರಿ. ಈ ಸಿನಿಮಾ ನೋಡ್ತಿದ್ದಾಗ ನಮ್ಮ ಮಗನಿಗೆ ನನ್ನ ಕಡೆಯಿಂದ ಒಬ್ಬ ಸ್ಟಾರ್ಗೆ ಕರ್ಕೊಂಡ್ ತೋರಿಸ್ಬೋದು, ಯಾರನ್ನ ಕರ್ಕೊಂಡ್ ಅಬ್ವಿಯಸ್ಲಿ ಅಪ್ಪು ಅವ್ರು ಇರ್ಬೇಕಾಗಿತ್ತು. ನಾವು ಕರೆಯೋದೇ ಬೇಕಾಗಿರ್ಲಿಲ್ಲ. ಅವ್ರು ಖಂಡಿತ ಬಂದಿರೋರು. ನಾವು ಸುಮಾರು ಜನನ ಅಂದ್ರೆ ಈ ಸಿನಿಮಾ ಟ್ರೈಲರ್ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಏನಾದ್ರು ಕರ್ಸ್ಬೇಕು ಅಂತ ಪ್ರಯತ್ನ ಪಟ್ವಿ. ಆದ್ರೆ ಯಾರ ಹತ್ರನು ಹೋಗೋದಕ್ಕೂ ಆಗ್ಲಿಲ್ಲ ನಮ್ಗೆ. ಅದು ಏನ್ ಕಾರಣ ನಮಗ್ ಗೊತ್ತಿಲ್ಲ. ಈಗ ನೋಡಿ, ನಮ್ಗೆ ಎಕ್ಸಾಂಪಲ್ ನೀವು ಒಬ್ರೇ ಅನ್ಕೊಳ್ಳಿ, ಆದ್ರೆ ಅವ್ರಿಗೆ ನಮ್ಮಂತವ್ರು 1000 ಜನ ಇರ್ತಾರೆ. ಎಲ್ರು ಅವ್ರವ್ರ ಶೂಟಿಂಗು ಅವ್ರವ್ರದ್ದು ಇದ್ರಲ್ಲಿ ಬ್ಯುಸಿ ಇರ್ತಾರೆ. ಆ ತರನು ಇರ್ಬೋದು ಏನೋ. ಸುಮಾರು ಜನ ರೀಚ್ ಮಾಡೋ ಪ್ರಯತ್ನ ಪಟ್ವಿ, ಆದ್ರೆ ಯಾರೂನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಥವಾ ಅವ್ರ ಹತ್ರ ರೀಚ್ ಆಗಕ್ ನಮ್ಗೆ ಆಗ್ಲಿಲ್ವೋ ಏನೋ ಗೊತ್ತಿಲ್ಲ. ನಾವು ಅವ್ರಿಗಿಂತ ನೀವುಗಳೇ ನಮ್ಗೆ ಇವಾಗ ಸ್ಟಾರ್ಗಳು. ಈಗೇನ್ ಇವತ್ತು ಇಲ್ಲಿ ಬಂದಿದ್ರು ತಾಯಂದ್ರು, ಅವ್ರುಗಳೇ ನಮಗ್ ಸೆಲೆಬ್ರಿಟಿಗಳು. ಅವ್ರಿಗಿಂತ ದೊಡ್ಡ ಆಶೀರ್ವಾದ ಇನ್ನೇನು ಬೇಕಾಗಿಲ್ಲ ನಮ್ಗೆ. ನೋಡೋಣ, ದೇವ್ರ ದಯೆ, ನಿಮ್ಮೆಲ್ರ ದಯೆ ಇದ್ರೆ ದೊಡ್ಡವರು ಬರಬಹುದೇನೋ ಅನ್ನೋ ಆಸೆ ಇದೆ. ನೋಡೋಣ. ವಾಣಿಜ್ಯ ಮಂಡಳಿಯಾಗಿ ಕಲಾವಿದರ ಸಂಘದಲ್ಲಿ ಭೇಟಿ ಮಾಡಿದ್ರ, ತೋರ್ಸಕ್ ಪ್ರಯತ್ನ ಮಾಡಿದ್ರ? ಇಲ್ಲ ಸರ್, ಇನ್ನು ಮಾಡಿಲ್ಲ. ಪ್ರಯತ್ನ ಅಂತೂ ನಡೀತಾ ಇದೆ. ಹೇಳ್ತಾ ಇದೀನಲ್ಲ, ರೀಚ್ ಆಗಕ್ ಆಗ್ತಾ ಇಲ್ಲ ಅಂತ. ಏನೇನೋ ಸಮಸ್ಯೆ, ಒಳ ಸಮಸ್ಯೆಗಳು ಇರುತ್ತೆ, ರೀಚ್ ಆಗಕ್ ಆಗ್ತಾ ಇಲ್ಲ. ಪ್ರಯತ್ನ ಅಂತೂ 100% ಮಾಡ್ತಾ ಇದೀವಿ. ಗೊತ್ತಿಲ್ಲ ಏನಾಗುತ್ತೋ, ದೇವ್ರ ಫಲ ದೇವ್ರಿಗೆ ಸೇರಿದ್ದು. ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು. ಇಷ್ಟು ಪೇಷನ್ಸ್ ಇಂದ ನಮ್ಗೆ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.